ಇವತ್ತ ನಾರ್ಮಲ್ ಡೇ ಅಲ್ಲ, ಇವತ್ತು ನಾವು ಎಲ್ಲಿ ಹೊಂಟಿವಪ್ಪ ಅಂದ್ರೆ ರಾಯಚೂರ್ಗೆ ಹೊಂಟಿವಿ. ಯಾಕಪ್ಪ ಅಂತಂದ್ರೆ ನಮ್ಮ ದೋಸ್ತಂದು ಎಂಗೇಜ್ಮೆಂಟ್ ಅದ. ಗೈಸ್ ಫೈನಲಿ ವಿ ಆರ್ ಆನ್ ದ ರೋಡ್. ಇವತ್ತು ನಾವು ಎಂಗೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಅದ. ಖರೆ ಎಂಗೇಜ್ಮೆಂಟ್ ರೀಚ್ ಆಗೋದೇನದಲ್ಲ, ರಾಯಚೂರು ತನಕ ರೀಚ್ ಆಗೋದು ಅದು ಜರ್ನಿ ಭಾಳ ಇಂಪಾರ್ಟೆಂಟ್ ಆಗ್ತದ. ಸೊ ಅಲ್ಲಿ ತನಕ ನಾವು ಭಾಳ ಮಜಾ ಮಾಡ್ತೀವಿ. ಮಾರ್ನಿಂಗ್ ಡ್ರೈವ್ ಇರ್ತದ, ನೋ ಟ್ರಾಫಿಕ್, ಲೆಸ್ ಟ್ರಾಫಿಕ್ ಇರ್ತದ, ಗುಡ್ ಮ್ಯೂಸಿಕ್ ಮತ್ತು ಅನ್ಕಂಡೀಷನಲ್ ಟಾಕ್ಸ್ ಇರ್ತಾವೆ ಹೋಗಿ ಬರತನ. ಅದು ಭಾಳ ನಾವು ಎಂಜಾಯ್ ಮಾಡ್ತೀವಿ. ಸೊ ಲೆಟ್ಸ್ ಗೋ. ಇವತ್ತು ಏನೇನಾಗ್ತದೆ ಏನೇನಿಲ್ಲ ನಿಮಗೂ ತೋರಿಸ್ತೀನಿ. ಇಬ್ಬರೇ ಹೊಂಟಿವಿ. ನಾನು ಫ್ರೆಂಡ್ ಕಿರಣ್ ಜೊತೆ ಹೊಂಟೀನಿ. ಕಿರಣ್ ಸರ್ ಪ್ಲೀಸ್ ಸೇ ಹಾಯ್. ನಮಸ್ಕಾರ ಸರ್. ಸೊ ಲೆಟ್ಸ್ ಗೋ. ರೀಸೆಂಟ್ಲಿ ನಮ್ಮ ಫ್ರೆಂಡ್ನು ನಮ್ಮ ಕಿರಣ್ ಸರ್ ಮ್ಯಾರೇಜ್ ಆಗ್ಯಾರ. ಕಿರಣ್ ಸರಿಗೆ ಕೇಳಂಬರ್ರಿ. ಕಿರಣ್ ಸರ್ ಎಕ್ಸ್ಪೀರಿಯನ್ಸ್. ಸರ್ ಹೆಂಗದ ಎಕ್ಸ್ಪೀರಿಯನ್ಸ್? 1 ಮಂತ್ ಆಯ್ತು, ಹೆಚ್ಚಕ್ಕೆ ಇನ್ನೊಂದು 20 days ಆಯ್ತು ಮ್ಯಾರೇಜ್ ಆಗಿ. ಎಲ್ಲ ಹೆಂಗೆಲ್ಲ ಓಕೆ? ಪೀಸ್. ನಾಚ್ಕೊಬಿಡಿ ಕಡೆ ನೋಡು. ಮಾತಾಡ್ಕೋದು ಟೈಮ್ ಹೆಂಗೈತೆ ಗೊತ್ತಿಲ್ಲ. ವಿ ರೀಚ್ಡ್ ಶಾಬಾದ್. ಈಗ ಯಾರ್ದು ಎಂಗೇಜ್ಮೆಂಟ್ ಅದಲ್ಲ ಇವತ್ತು, ಅವ್ರ ಹೆಸರು ಪವನ್ ಅಂತೇಳಿ. ಈಸ್ ಪ್ರೊಫೆಷ್ನಲಿ ಅಡ್ವೊಕೇಟ್. ಒಂದು 6 ತಿಂಗಳಾಯ್ತು ಅಷ್ಟೇ ನಂಗೆ ಹಿಂಗೆ ಕ್ಲೋಸ್ ಆಗಿ. ಬಟ್ ಈಸ್ ಅ ಗುಡ್ ಗೈ. ಹೆಂಗಿರ್ತದ ಮೊನ್ನೆ ಈಗ ಏನೊಂಥರ ಬ್ರೋ ವೈಬ್ಸ್ ಇತ್ತು. ಈಗ ಈ ಸ್ಟೆಪ್ಪಿಂಗ್ ಇಂಟು ಇನ್ನೊಂದು ಲೈಫ್ದಾಗ ಇನ್ನೊಂದು ಹೆಜ್ಜೆ ಇಡ್ಲತ್ತ ನಮ್ಮ ಎಂಗೇಜ್ಮೆಂಟ್ ಆದ್ಮೇಲೆ ಮ್ಯಾರೇಜ್. ಹೆಂಗಿರ್ತದ ಲೈಫ್ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಏರ್ಕೊಂಡು ಹೋಗ್ತಾರ. ಹಿಂಗೆ ಈಗ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾವ. ನಮ್ಮ ಮೊದ್ಲು ಚಿಕ್ಕಂಗೆ ಸಿಗಂಗಿಲ್ಲ. ನಮ್ಮ ಕಿರಣ್ ಸರ್ನು ಈಗ ಸ್ವಲ್ಪ ಬಿಜಿ ಅಲ್ಲತ್ತಾರ, ಮೊದ್ಲು ಸಿಕ್ಕಂಗಿಲ್ಲ ಈಗ. ಗೈಸ್ ಇದೇನು ಬ್ರಿಡ್ಜ್ ಅದಲ್ಲ, ಆ್ಯಕ್ಚುಲಿ ಬ್ರಿಡ್ಜ್ ರೀಸೆಂಟ್ ಓಪನ್ ಆಗಿ. ರೀಸೆಂಟ್ ಅಂದ್ರೆ ಭೀ 1 ವರ್ಷ ಆಯ್ತು. 1 ವರ್ಷ ಆಯಿತು. ಮೊದ್ಲು ಭಾಳ ಬಂದೀವಿ ನಾವು ಈ ಕಡೆ ಚಿತ್ತಾಪುರ ನಾಗವೆಲ್ಲ ಟೆಂಪಲ್ಗೆ ಬರ್ತಿದ್ವಿ ನಾವು. ಹಿಂಗೆ ತಳಗಿಂದೆಲ್ಲ ರೋಡ್ ಮಾಡಿದ್ರು. ಹಿಂಗೆ ತಳಗಿಂದ ಇತ್ತದು. ಭಾಳ ರೋಡ್ ಭಾಳ ಇದು ಹದಗೆಟ್ಟಿತ್ತು ಪೂರ. ಬಟ್ ಇದು ಬ್ರಿಡ್ಜ್ ಆಗಿ ಭಾರಿ ಹೆಲ್ಪ್ ಆಗ್ಯದ ಎಲ್ಲರಿಗೂ. ಆರಾಮ್ ಹೋಗಿ ಆರಾಮ್ ಬರ್ಬೋದು ನಾವೀಗ. ಮತ್ತು ಟೈಮ್ ಕನ್ಸ್ಯೂಮ್ನು ಕಡಿಮೆ ಆಗ್ತದೆ. ಗೈಸ್ ಈಗ ನಾವು ವಾಡಿ ದಾಟ್ ಹೊಂಟೀವಿ. ವಾಡಿ ಈಸ್ ವೆಲ್ ನೋನ್ ಫಾರ್ ಲೈಮ್ ಸ್ಟೋನ್ ಡಿಪಾಸಿಟ್ಸ್. ಇಲ್ಲಿ ಲೈಮ್ ಸ್ಟೋನ್ ಭಾಳ ಅದ ಇಲ್ಲಿ ವಾಡಿ ಮತ್ತು ಏನು ಚಿತ್ತಾಪುರ ಬೆಲ್ಟ್ ಅದಲ್ಲ, ಇದಕ್ಕೆ ಪೂರಾ ಸಿಮೆಂಟ್ ಹಬ್ ಅಂತ ಕರೀತಾರೆ. ಅವಾಗ್ಲಿಂದ ಹೊಂಟಿವಿ, ಎಲ್ಲರ ಸೈಡಿಗೆ ತೊಗೋಬೇಕಂತ ಪ್ಲಾನ್ ಮಾಡತ್ತೀವಿ. ಒಟ್ಟ ನೆರಳೇ ಇಲ್ಲ. ಒಟ್ಟ ಹಿಂಗೆ ಪೂರಾ ಬಿಸಿಲು ಅಂದ್ರೆ ಬಿಸಿಲು ಪೂರಾ. ಒಟ್ಟ ಹಿಂಗೆ ರೋಡ್ ಮೇಲೆ ಗಿಡಗಳೆಲ್ಲ ಹಿಂಗೆ ನೆರಳು ಅಂಬೋದೇ ಇಲ್ಲ. ಎಲ್ಲರೂ ಗಿಡಗಳು ಕಡ್ದೆ ರೋಡ್ ಮಾಡ್ಯಾರ ಇವರು. ನೆರಳಿಂದ ಬರ್ತದೆ. ಗೈಸ್ ಆಲ್ರೆಡಿ ನಾವು ಬಂದ್ವಿ. ಇನ್ನ 22 kilometers ಅದ ರಾಯಚೂರು. ಬಂದಿವಿ ಸರಿ. ನಾವು ಆ್ಯಕ್ಚುಲಿ 166 kilometer ಆಗ್ತದ ರಾಯಚೂರು ಗುಲ್ಬರ್ಗದಿಂದ. ನಾವು 2.5 ತಾಸ್ದಾಗ ಬಂದ್ಬಿಟ್ಟೇವಪ್ಪ. 2.5 ತಾಸು ಆಯ್ತು ಕಡೆ. 2.5 ತಾಸ್ದಾಗ ಬಂದೇ ಬಿಟ್ವಿ. ನಾವು 3.5 ತಾಸು ಆಯ್ತು ಅಂದ್ಕೊಂಡಿದ್ವಿ, ಬಟ್ ಜಲ್ದಿನೇ ಬಂದೀವಿ. మరి ಈಗ ರಾಯಚೂರು ಥರ್ಮಲ್ ಪವರ್ ಪ್ಲಾಂಟ್ ಎದರಿಂದ ಹೋಗ್ತೀವಿ. ಇದು ಪೂರಾ ಕೃಷ್ಣಾ ನದಿ. ಆ್ಯಕ್ಚುಲಿ ಸದ್ಯಕ್ಕೆ ನೀರಿಲ್ಲ. ಗೈಸ್ ಈಗ ನಾವು ಪಾಸ್ ಆಲತ್ತೀವಿ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್, ವಿಚ್ ಕಮ್ಸ್ ಅಂಡರ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್, KPCL ಅಂಡರ್ ಬರ್ತದೆ ಇದು. ಮತ್ತಿದು ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥರ್ಮಲ್ ಪವರ್ ಸ್ಟೇಷನ್ ಇನ್ ಕರ್ನಾಟಕ. ಥೌಸಂಡ್ಸ್ ಆಫ್ ಮೆಗಾವ್ಯಾಟ್ಸ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ ಡೈಲಿ. ಅದಕ್ಕೆ ಇದಕ್ಕೆ ಶಕ್ತಿನಗರ ಅಂತಾರೆ. ಶಕ್ತಿ ಮೀನ್ಸ್ ಪವರ್. ಯಾಕಪ್ಪ ಅಂತಂದ್ರೆ ಇಡೀ ಕರ್ನಾಟಕದ ಮನೆಗಳಿಗೆ ಇದು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತದೆ. ಅದಕ್ಕೆ ಶಕ್ತಿ ಇಸ್ ಟು ಪವರ್. ಇಲ್ಲಿ ಕೋಲ್ ಎಲ್ಲ ಟ್ರೈನ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ಕೋತಾರ. ಮತ್ತು ವಾಟರ್ ಏನು ಮಾಡ್ತಾರೆ, ಬಾಜುನ ಕೃಷ್ಣಾ ನದಿ ಹರಿತದಲ್ಲ, ಅದರ್ಲಿಂದ ಆ ನೀರು ಇವರು ಯೂಸ್ ಮಾಡ್ಕೋತಾರೆ. ಗೈಸ್ ನೋಡ್ರಿ, ಮದುಮಗ ನಮ್ಗೆ ಲೊಕೇಶನ್ ಹಾಕ್ಯಾನ. ಸೊ ಅದೆಲ್ಲ ಹೊಂಟಿವಿ. ನಾವು ಆ್ಯಕ್ಚುಲಿ ಕೇಳೇ ಇಲ್ಲ. ಬಟ್ ಸೊ ಇನ್ನ ಎಷ್ಟು ಒಂದು 30 minutes ತೋರಿಸ್ಲತ್ತದ. ಹೋಗ್ತೀವಿ. ಬಂದು ರೀಚ್ ಆದ್ವಿ ನಾವು. ಇವ್ರದೇ ಎಂಗೇಜ್ಮೆಂಟ್. ಸೊ ಹೊಂಟೀವಿ ಬರ್ರಿ. ಸರ್ ಫುಲ್ ಗಿಚ್ಕೊಳತ್ತೀರಿ. ಸರ್ ಎಲ್ಲ ನಿಮ್ಮ ಆಶೀರ್ವಾದ ರೀ ಸರ್. ಮತ್ತೆ ಕೈ ಬಿಟ್ರೆ ನಾಳೆ ಬಂದೆ
ಹಾಯ್ ಗೈಸ್, ಆಯ್ತು ಊಟ ಗಿಟ ಎಲ್ಲ ಮಾಡಿದ್ವಿ, ಎಂಗೇಜ್ಮೆಂಟ್ ಅಟೆಂಡ್ ಮಾಡಿದ್ವಿ. ನೀವು ನೋಡಿರ್ತೀರಿ ಈಶ್ವರ್ ಗೀಟನು ಬಡೇನಂತ ಗೊತ್ತಿಲ್ಲ. ಊಟ ಎಲ್ಲ ಆಯ್ತು, ಸದ್ಯಕ್ಕೆ ಆಯ್ತು ಈಗ ಬಿಟ್ಟಿವಿ. ಟೈಮ್ ಆಗ್ಯದ 4:15. ಗುಲ್ಬರ್ಗ ಬರಕ್ಕೆ ಅರೌಂಡ್ ಒಂದು 7:30 8 ಬರೋ ಟೈಮಿಗೆ 3 ಗಂಟೆದಾಗ ಬಂದೀವಿ. ಈಗ ರಿಟರ್ನ್ ಹೋಗೋ ಟೈಮ್ ಆರಾಮ್ ಬರ್ತೀವಿ. ಏನು ಬರೋ ಟೈಮ್ ಯಾಕಂದ್ರೆ ಮದುಮಗನ ಶೂಸ್ ನಂಬಲ್ಲೇ ಇದ್ದು, ನಾವು ಹೋಗಿದ್ದಿಲ್ಲ ಅಂದ್ರೆ ನಾವು ಸ್ಟೇಜ್ ಮೇಲೆ ಬರ್ತಿದ್ದಿಲ್ಲ. ಸೊ ಹಂಗಾಗಿ ಈಗೇನು ಆರಾಮ್ ಟೈಮ್ ಅದ, ವಿ ಹ್ಯಾವ್ ಸೋ ಮಚ್ ಟೈಮ್, ಆರಾಮಾಗಿ ಬರ್ತೀವಿ. ಜಸ್ಟ್ ಮನೆಗೆ ಬಂದು ರೀಚ್ ಆದೆ. ಟೈಮ್ 8 ಗಂಟೆಗೆ ರೀಚ್ ಆಗಿರ್ಬೇಕು, 7:30 8 o'clock. ಸೊ ಎಂಗೇಜ್ಮೆಂಟ್ ಎಲ್ಲ ಮಸ್ತ್ ಆಯಿತು, ನಮ್ಮ ರೋಡ್ ಟ್ರಿಪ್ನು ಭಾರಿ ಆಯಿತು. ಅದು ಇನ್ನೊಂದು ನಾ ಡಯಟ್ ಮಾಡ್ಲತ್ತೀನಲ್ಲ ಸ್ವಲ್ಪ, ಅಂದ್ರೆ ಫ್ಯಾಟ್ ಲಾಸ್ ಜರ್ನಿದಾಗಿದ್ದೀನಿ. ಸೊ ಸ್ವಲ್ಪ ಈ ಟ್ರಾವೆಲ್ದಾಗ ಡಯಟ್ ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗ್ತದೆ, ಆದರೂ ಕಂಟ್ರೋಲ್ ಮಾಡೀನಿ. ಇರಲಿ ಮತ್ತು ಮೇಡಮ್ ಅಂತ. ಸೊ ಈ ವಿಡಿಯೋ ಹೆಂಗಾಯಿತು, ನಿಮ್ಗೆ ಹೆಂಗೆ ಅನ್ನಿಸ್ತು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.